2026ರ IPL ಹಬ್ಬದ ಅಂಗಳದಲ್ಲಿ ಏಪ್ರಿಲ್ 1ರ ರಾತ್ರಿ ಲಕ್ನೋದ ಏಕಾಂಕ ಕ್ರೀಡಾಂಗಣದಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಚಕ ಹಣಾಹಣಿಯ ಮುಖ್ಯಾಂಶಗಳು ಇಲ್ಲಿವೆ. ಲಕ್ನೋದ ನವಾಬರ ಅಂಗಳದಲ್ಲಿ ನಡೆದ ಈ ಪಂದ್ಯ ಕೇವಲ ಆಟವಾಗಿರಲಿಲ್ಲ, ಅದೊಂದು ಭಾವನಾತ್ಮಕ ಮತ್ತು ತಾಂತ್ರಿಕ ಹೋರಾಟವಾಗಿತ್ತು. ಹಳೆಯ ನಾಯಕರು ಹೊಸ ತಂಡಗಳ ಪರವಾಗಿ ಕಣಕ್ಕಿಳಿತಿದ್ದ ಈ ಪಂದ್ಯದಲ್ಲಿ ಕೊನೆಯ ನಗು ಡೆಲ್ಲಿಯದ್ದಾಗಿತ್ತು. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಮೊದಲು ಬೌಲಿಂಗ್ ಆಯ್ದುಕೊಂಡರು. ಲಕ್ನೋ ಪರ ಆರಂಭಿಕರಾಗಿ ಬಂದ ನಾಯಕ ರಿಷಬ್ ಪಂತ್ ಅದ್ಭುತ ಡ್ರೈವ್ ಮೂಲಕ ಖಾತೆ ತೆರೆದರು. ಮಿಚೆಲ್ ಮಾರ್ಷ್ ಹೊಡೆತದ ನೇರ ಚೆಂಡು ಬೌಲರ್ ಕೈಗೆ ತಗುಲಿ ವಿಕೆಟ್ಗೆ ಬಡಿದಿದ್ದರಿಂದ ಪಂತ್ 7 ರನ್ ಮಾಡಿ ಔಟ್ ಆಗಿ ನಿರಾಸೆ ಅನುಭವಿಸಿದರು. ನಂತರ ಬಂದ ಏಡನ್ ಮಾಕ್ರಮ್ ಮತ್ತು ಮಾರ್ಷ್ ಚುರುಕಾಗಿ ಆಡಿದರೂ ಕುಲ್ದೀಪ್ ಯಾದವ್ ಮತ್ತು ಲುಂಗಿ ಎಂಗಿಡಿ ಅವರ ಸ್ಪಿನ್ ಹಾಗೂ ವೇಗದ ದಾಳಿಗೆ ಲಕ್ನೋ ಉತ್ತರವಿಲ್ಲದೆ ತತ್ತರಿಸಿತು. ಅಬ್ದುಲ್ ಸಮದ್ 36 ಅಲ್ಪ ಹೋರಾಟ ನಡೆಸಿದ ಹೊರತಾಗಿಯೂ ಡೆಲ್ಲಿಯ ಬೌಲಿಂಗ್ ವಿಭಾಗದ ಶಿಸ್ತಿನ ದಾಳಿಗೆ ಸಿಲುಕಿದ ಲಕ್ನೋ 18.4 ಓವರ್ಗಳಲ್ಲಿ 141 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. 142 ರನ್ಗಳ ಸಾಧಾರಣ ಗುರಿ ಬೆನ್ನಟ್ಟಿದ ಡೆಲ್ಲಿಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ಲಕ್ನೋ ಪರ ಪಾದಾರ್ಪಣೆ ಮಾಡಿದ ಮೊಹಮ್ಮದ್ ಶಮಿ ಪಂದ್ಯದ ಮೊದಲ ಎಸೆತದಲ್ಲಿ KL ರಾಹುಲ್ ಅವರ ವಿಕೆಟ್ ಪಡೆದು ಸ್ಟೇಡಿಯಂನಲ್ಲಿ ಸಂಚಲನ ಮೂಡಿಸಿದರು. ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ ಡೆಲ್ಲಿ 26 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸೋಲಿನ ದವಡಿಗೆ ಸಿಲುಕಿತ್ತು. ಪ್ರಿನ್ಸ್ ಯಾದವ್ ಅವರ ಮಾರಕ ಇನ್ಸ್ವಿಂಗರ್ ಅಕ್ಷರ್ ಪಟೇಲ್ ಅವರ ವಿಕೆಟ್ ಉರುಳಿಸಿದಾಗ ಲಕ್ನೋ ಗೆಲುವಿನ ಆಸೆಯಲ್ಲಿತ್ತು. ಕತ್ತಲೆಯಲ್ಲಿ ಸೂರ್ಯನಂತೆ ಹೊಳೆದಿದ್ದು ಯುವ ಆಟಗಾರ ಸಮೀರ್ ರಿಜ್ವಿ. ತಂಡ ಸಂಕಷ್ಟದಲ್ಲಿದ್ದಾಗ ಕಣಕ್ಕಿಳಿದ ರಿಜ್ವಿ ಆರಂಭದಲ್ಲಿ ಸಂಯಮ ಪ್ರದರ್ಶಿಸಿದರು. ಟ್ರಿಸ್ಟಾನ್ ಸ್ಟಬ್ಸ್ 39 ಅವರ ಜೊತೆಗೂಡಿ ನಿಧಾನವಾಗಿ ಇನ್ನಿಂಗ್ಸ್ ಕಟ್ಟಿದ ಅವರು ನಂತರ ಆಕ್ರಮಣಕಾರಿ ರೂಪ ತಾಳಿದರು. ಲಕ್ನೋದ ಬೌಲರ್ಗಳಾದ ಶಾಬಾಜ್ ಅಹ್ಮದ್ ಮತ್ತು ಮಾರ್ಕ್ರಮ್ ಓವರ್ಗಳಲ್ಲಿ ಸಿಕ್ಸರ್ ಬೌಂಡರಿಗಳ ಮಳೆ ಸುರಿಸಿದ್ದ ರಿಜ್ವಿ ಕೇವಲ 37 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಪಂದ್ಯದ ಕೊನೆಯ ಹಂತದಲ್ಲಿ ಡೆಲ್ಲಿಗೆ ಗೆಲುವು ಸುಲಭವಾಗಿತ್ತು, ಆದರೆ ರಿಜ್ವಿ ಅದನ್ನು ಸ್ಮರಣೀಯವಾಗಿಸಲು ನಿರ್ಧರಿಸಿದ್ದರು. ಅಬ್ದುಲ್ ಸಮದ್ ಎಸೆದ 18ನೇ ಓವರ್ನ ಮೊದಲ ಎಸೆತವನ್ನು ಮೈದಾನದ ಹೊರಕ್ಕೆ ಅಟ್ಟಿದ ರಿಜ್ವಿ ಡೆಲ್ಲಿಗೆ 6 ವಿಕೆಟ್ಗಳ ಭರ್ಜರಿ ಜಯ ತಂದುಕೊಟ್ಟರು. ಅಜೇಯ 70 ರನ್, 42 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 4 ಸಿಕ್ಸರ್ಗಳನ್ನು ಒಳಗೊಂಡು ಬಾರಿಸಿದ್ದ ರಿಜ್ವಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಒಟ್ಟಾರೆ ಫಲಿತಾಂಶ LSG 141 ರನ್, 10 ವಿಕೆಟ್, 18.4 ಓವರ್ಗಳಲ್ಲಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ 145 ರನ್, 4 ವಿಕೆಟ್ಗಳ ನಷ್ಟಕ್ಕೆ 17.1 ಓವರ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 6 ವಿಕೆಟ್ಗಳ ಭರ್ಜರಿ ಜಯ. ಈ ಮ್ಯಾಚ್ನ ಹೀರೋ ಸಮೀರ್ ರಿಜ್ವಿ. ಲಕ್ನೋದ ಕೆಂಪು ಮಣ್ಣಿನ ಪಿಚ್ನಲ್ಲಿ ನಡೆದ ಈ ಹೋರಾಟದಲ್ಲಿ ಅನುಭವಕ್ಕಿಂತ ಯುವ ರಕ್ತದ ಹೋರಾಟವೇ ಮೆಲುಗೈ ಸಾಧಿಸಿತು. ಡೆಲ್ಲಿ ತಂಡವು ತನ್ನ ಮೊದಲ ಪಂದ್ಯದಲ್ಲೇ ಗೆಲುವಿನ ಓಟ ಆರಂಭಿಸಿ ಅಭಿಮಾನಿಗಳಲ್ಲಿ ಸಂಭ್ರಮ ಮೂಡಿಸಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ರೋಚಕ ಪಂದ್ಯಗಳ ವೀಕ್ಷಣೆ ಮತ್ತು ಹೈಲೈಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.